ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಗ್ಯಾಂಗ್ ರೇಪ್ ಮಾಡಿದ್ದು ಅಲ್ಲದೆ ವಿಡಿಯೋವನ್ನ ಕೂಡ ಮಾಡಿಕೊಂಡಿದ್ರು. ಈಗಾಗಲೇ 6 ಜನರ ಬಂಧನ ಆಗಿದೆ. A1 ಆರೋಪಿ ಎಲ್ಲಿದ್ದಾನೆ, ಆತನನ್ನ ಯಾವಾಗ ಸೆರೆ ಹಿಡಿಯಲಾಗುತ್ತೆ, ಮತ್ತೆ ಈ 6 ಜನರ ಹಿನ್ನೆಲೆ ಏನು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ ಅಂತ? ರಮ್ಯಾ, ಪಶ್ಚಿಮ ಬಂಗಾಳದ 27 ವರ್ಷದ ಬ್ಯೂಟಿಷಿಯನ್ ಮೇಲೆ ಗ್ಯಾಂಗ್ ರೇಪ್ ನಡೆದಿತ್ತು. ಇದ್ರ ಸಂಬಂಧ ಇದೀಗ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಕಿರಂತದ್ದು. 21ನೇ ಮಂಗಳವಾರ ರಾತ್ರಿ ದೀಪಾವಳಿ ಹಬ್ಬದ ಪ್ರಯುಕ್ತ ಏರಿಯಾದಲ್ಲಿ ಎಲ್ಲರೂ ಪಟಾಕಿ ಹೊಡೆಯೋದ್ರಲ್ಲಿ ಮಗ್ನರಾಗಿದ್ರು. ಆ ಒಂದು ಸಮಯದಲ್ಲಿ ಈ ಒಂದು 6 ಜನರ ದುಷ್ಕರ್ಮಿಗಳ ತಂಡ ಏನಿದೆ, ಈ ಮಹಿಳೆಯ ಮನೆಗೆ ನುಗ್ಗಿ ನಾವು ಪೀಣ್ಯ ಪೊಲೀಸರು ಅಂತ ಹೇಳ್ಕೊಂಡು ನಿಮ್ಮ ಮನೆಯಲ್ಲಿ ಗಾಂಜಾ ಇದೆ, ಮತ್ತೆ ನೀವು ವೇಶ್ಯಾವಟಿಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಏಕಾಏಕಿ ಮನೆಗೆ ನುಗ್ಗಿದ್ರು. ಮನೆಯಲ್ಲಿದ್ದ ಪತಿಯ ಸ್ನೇಹಿತ ಏನಿದ್ದಾರೆ, ಅವರ ಜಬರ್ ಉದ್ದಿಲ್ಲ ಅಂತ ಹೇಳಿ ಅಬ್ದರ್ ಅವರು, ಆಕೆಯ ಮತ್ತೆ 14 ವರ್ಷದ ಮಗ ಕೂಡ ಇರ್ತಾನೆ. ಆಗ ಅವ್ರನ್ನ ಅಲ್ಲೇ ನಡೆಸಿ ಪಕ್ಕದ ಮನೆಗೆ ಎಳೆದೊಯ್ದು ಆ ಮನೆಯಲ್ಲಿ ಇಬ್ಬರನ್ನ ಕೂಡಿ ಹಾಕಿದ್ರು. ಈ 2 ಮನೆಯನ್ನ ಈ ಸಂತ್ರಸ್ತೆ ಮಹಿಳೆ ಇದ್ದಾರೆ ಅವರು ಬಾಡಿಗೆ ತಗೊಂಡಿರ್ತಾರೆ. ಗಂಗೊಂಡಳ್ಳಿಯ ಮಾರೇಗೌಡ ಅನ್ನೋರ ಮನೆಯನ್ನ ಬಾಡಿಗೆ ತಗೊಂಡಿದ್ರು. 6-7 ತಿಂಗಳಿಂದ ಅದೇ ಮನೆಯಲ್ಲಿ ವಾಸ ಕೂಡ ಮಾಡ್ತಿದ್ರು. ಇದೆಲ್ಲ ಗೊತ್ತಿದ್ದಂತ ಪಕ್ಕದ ಮನೆಯ ಗ್ಲಾನಿ ಏನಿದೆ, ಅವನು ಕೂಡ ಇದರಲ್ಲಿ ಆರೋಪದಲ್ಲಿ ಭಾಗಿಯಾಗಿದ್ದಾನೆ. ಆದ್ರೆ ಆತನನ್ನ ಇನ್ನೂ ಲೀಗಲೈಸ್ ಮಾಡಿಲ್ಲ ಪೊಲೀಸರು. ಹಾಗಾಗಿ ಇಬ್ಬರನ್ನ ಕೂಡಿ ಹಾಕಿ ನವೀನ್ ಮತ್ತೆ ಕಾರ್ತಿಕ್ ಆ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದ. ಮತ್ತೆ ಆ ಒಂದು ಖಾಸಗಿಯ ದೃಶ್ಯವನ್ನ ವಿಡಿಯೋವನ್ನ ಮಾಡ್ಕೊಂಡು ಯಾರಿಗಾದ್ರೂ ತಿಳಿಸಿದ್ರೆ ಕೊಲೆ ಬೆದರಿಕೆಯನ್ನ ಮಾಡುವುದಾಗಿ ಕೊಲೆ ಬೆದರಿಕೆಯನ್ನ ಒಡ್ಡಿದ್ರು. ಮನೆಯಲ್ಲಿದ್ದ 2 ಮೊಬೈಲು ಮತ್ತೆ 25,000 ರೂಪಾಯಿ ಹಣ ಕೂಡ ದೋಚಿದ್ರು. ಪಕ್ಕದ ಮನೆಯಲ್ಲಿ ಕೂಡಿ ಹಾಕಿದ್ದಂತ ಮಗ ಏನಿದ್ದಾನೆ, ಅವನು 112 ಪೊಲೀಸರಿಗೆ ಕರೆ ಮಾಡಿದ್ದ. ಆಗ ಸ್ಥಳಕ್ಕೆ ಬಂದಂತ ಪೊಲೀಸರು ಈ ಬರ್ತಿದ್ದಂಗೆ ಅವರ ಗಾಡಿಯ ಸೈರನ್ ಏನಿದೆ, ಆ ಸೈರನ್ನ ಕೇಳಿಸ್ಕೊಂಡು ಇವರು ಓಡೋಗಿದ್ರು. ಮತ್ತೆ ಕೂಡಲೇ ಪೊಲೀಸರು ಆ ಸಂತ್ರಸ್ತೆಯ ಮಹಿಳೆಯನ್ನ ಸಮೀಪದ ಆಸ್ಪತ್ರೆಗೆ ಸೇರಿಸಿ ಆ ವೈದ್ಯರ ಮುಖಾಂತರವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಪಡೆದು ಮಹಿಳೆಯ ದೂರಿನ ಆಧಾರದ ಮೇಲೆ ದೂರು ದಾಖಲು ಮಾಡ್ಕೊಂಡಿದ್ರು. ನೆಲಮಂಗಲ ಉಪವಿಭಾಗದ ಪೊಲೀಸರಿಂದ 3 ತಂಡಗಳಾಗಿ ರಚನೆ ಮಾಡಿದ್ರು. ಆಗ ಟವರ್ ಲೊಕೇಶನ್ ಮೇಲೆ ಮನೆ ಪಕ್ಕದ ಗ್ಲಾನಿ ಕೂಡ ಸಿಕ್ಬಿದ್ದಿದ್ದ. ಹಾಗಾಗಿ ಈಗ 5 ಜನರನ್ನ ಪತ್ತೆ ಮಾಡಿರುವಂತದ್ದು. ಮಿಥುನ್ ಪರಾರಿಯಾಗಿದ್ದಾನೆ, A1 ಆರೋಪಿ ಆತನೇ. ಆದ್ರೆ ನವೀನ್ ಮತ್ತೆ ಕಾರ್ತಿಕ್, ಸುಯೋಗ ಮತ್ತೆ ಸೀನಾ ಏನಿದೆ, ಜಂಗ್ಲಿ, ಪೃಥ್ವಿ ಇವರೆಲ್ಲ ಸಿಕ್ಕಾಕೊಂಡಿರುವಂತದ್ದು. ಸದ್ಯ ಸ್ಥಳಕ್ಕೆ ಇದೊಂದು ಗಂಭೀರವಾದ ಹೊರರಾಜ್ಯದ ಮಹಿಳೆ ಮೇಲೆ ಅತ್ಯಾಚಾರದಿಂದ ಇದೊಂದು ಗಂಭೀರವಾಗಿ ಪ್ರಕರಣ ಅಂತ ಮಾಡ್ಕೊಂಡು ಕೇಂದ್ರ ವಲಯ IGP ಆದಂತ ಲಾಬುರಾಮು ಮತ್ತೆ SP CK ಬಾಬಾ ಇವರೆಲ್ಲ ಬಂದು ಪ್ರಕರಣನ ದಾಖಲಿಸಿ ಮಾಡ್ಕೊಂಡು ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸೋದಕ್ಕೆ ಮುಂದಾಗಿರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.